ಹೇ ಹಾಯ್, ನಾನು ನಿಮ್ಮಂತರ. ಒಂದು ಮನೆ, ಆ ಮನೆಯೊಳಗೆ 6 ಜನರ ಜೀವ ಕಳೆದು ಹೋಗಿದೆ. ಆದರೆ ಇದು ಕೊಲೆ ಕತೆ ಮಾತ್ರ ಅಲ್ಲ. ಕೊಲೆ ಆದ ನಂತರವೂ ಯಾರೋ ಅದೇ ಮನೆಯಲ್ಲಿ ಉಳಿದಿದ್ದಾನೆ. ಇದು ಕಲ್ಪನೆ ಅಲ್ಲ, ಇದು 1922ರಲ್ಲಿ ನಡೆದ ಹಿಂಟರ್ಕೈಫೆಕ್ ಮರ್ಡರ್ಸ್ನ ರಿಯಲ್ ಸ್ಟೋರಿ. ಹಿಂಟರ್ಕೈಫೆಕ್ ಅನ್ನೋದು ಜರ್ಮನಿಯ ಬವೇರಿಯಾ ಎಂಬ ದೂರದ ಒಂದು ಹಳ್ಳಿ ಫಾರ್ಮ್. ಇದು ಸಿಟಿಯಿಂದ ದೂರ ಕಾಡಿನ ಅಂಚಿನಲ್ಲಿರುವ ಈ ಮನೆ ಆ ಕಾಲದಲ್ಲೇ ಜನರಿಗೆ ಸ್ವಲ್ಪ ಭಯನ ಹುಟ್ಟಿಸ್ತಿತ್ತು. ಈ ಮನೆಯಲ್ಲಿ ಒಟ್ಟು 6 ಜನ ಇರ್ತಿದ್ರು. ಆಂಡ್ರಿಯಸ್ ಗ್ರೂಬರ್ ಇವನು ಮನೆಯ ಮುಖ್ಯಸ್ಥ ಆಗಿದ್ದ. ಇವನ ಹೆಂಡತಿ ಕಾಜಿಲಿಯಾ ಗ್ರೂಬರ್ ಮತ್ತು ಇವರಿಗೆ 3 ಜನ ಮಕ್ಕಳಿದ್ರು. ವಿಕ್ಟೋರಿಯಾ ಗ್ಯಾಬ್ರಿಯಲ್, ಕಾಜಿಲಿಯಾ ಮತ್ತು ಜೋಸೆಫ್ ಅನ್ನೋ 2 ವರ್ಷದ ಮಗ ಕೂಡ ಇದ್ದ. ಇವ್ರ ಮನೆಯಲ್ಲಿ ಒಬ್ಳು ಕೆಲಸದವಳು ಇದ್ಲು. ಅವಳ ಹೆಸರು ಮರಿಯಾ ಅಂತ. ಈ ಕೆಲಸದವಳು ಕೊಲೆ ನಡೆದ ದಿನವೇ ಫಸ್ಟ್ ಟೈಮ್ ಕೆಲಸಕ್ಕೆ ಬಂದಿದ್ಲು. ಈ ಕೊಲೆ ಆಗೋಕ್ಕೂ ಮುಂಚೆ ಈ ಮನೆಯಲ್ಲಿ ತುಂಬ ವಿಚಿತ್ರ ಘಟನೆಗಳು ನಡೀತಿದ್ವು. ಕಾಡಿಂದ ಮನೆ ಕಡೆ ಬಂದಿರೋ ಕಾಲಿನ ಹೆಜ್ಜೆ ಗುರುತುಗಳು ಕಾಣಿಸ್ತಿತ್ತು. ಆದರೆ ವಾಪಸ್ ಹೋಗಿರೋ ಯಾವ ಗುರುತುಗಳು ಕಾಣಿಸ್ತಾ ಇರಲಿಲ್ಲ. ಮನೆಯಲ್ಲಿ ಕೀಗಳು ಇದ್ದಕ್ಕಿದ್ದಂತೆ ಕಾಣೆ ಆಗ್ತಿದ್ವು. ರಾತ್ರಿ ವೇಳೆ ಟೆರೆಸಲ್ಲಿ ಯಾರೋ ನಡೆದಾಡ್ತಿರೋ ಶಬ್ದಗಳು ಕೇಳಿಸ್ತಿತ್ತು. ಈ ಹಿಂದೆ ಈ ಮನೇಲಿ ಕೆಲಸ ಮಾಡ್ತಿದ್ದವಳು ನನಗೆ ಯಾರೋ ನನ್ನನ್ನೇ ನೋಡ್ತಿದ್ರು ಅಂತ ಅನ್ನಿಸ್ತಿದೆ ಅಂತ ಈ ಕೆಲಸನೇ ಬಿಟ್ಟು ಹೋಗಿದ್ಲು. 1922 ಮಾರ್ಚ್ 31 ರಾತ್ರಿ ಮನೆಯ ಎಲ್ಲರನ್ನೂ ಒಬ್ಬೊಬ್ಬರನ್ನಾಗಿ ಕೊಡ್ಲಿಯಿಂದ ಕ್ರೂರವಾಗಿ ಕೊಲೆ ಮಾಡಿರ್ತಾರೆ. ಇಲ್ಲಿ 4 ಜನನ್ನ ಫಾರ್ಮ್ ಒಳಗೆ ಕೊಂದಿರ್ತಾರೆ, 2ರನ್ನ ಮನೆ ಒಳಗೆ ಕೊಂದಿರ್ತಾರೆ. ಇದರಲ್ಲಿ 7 ವರ್ಷದ ಮಗು ಸಾಯೋಕ್ಕೂ ಮುಂಚೆ ತುಂಬ ನರಳಿದಾಳೆ ಅಂತ ಪೋಸ್ಟ್ ಮಾರ್ಟಮ್ ಇನ್ಫಾರ್ಮೇಷನಿಂದ ತಿಳಿದು ಬರುತ್ತೆ. ಇದರಲ್ಲಿ ಅತ್ಯಂತ ಭಯಾನಕ ಸಂಗತಿ ಏನು ಅಂದರೆ, ಕೊಲೆ ಆದಮೇಲೂ ಯಾರೋ ಆ ಮನೆಯಲ್ಲೇ ಉಳಿದಿದ್ದಾರೆ. ಹಸುಗಳಿಗೆ ಮೇವನ್ನು ಹಾಕಿರ್ತಾರೆ. ಅಡುಗೆ ಮನೆಯಲ್ಲಿ ಒಲೆ ಉರಿತಾನೇ ಇತ್ತು. ಊಟ ಮಾಡಿದ ಗುರುತುಗಳು ಅಲ್ಲಲ್ಲಿ ಕಂಡುಬರ್ತಿತ್ತು. ಅಂದರೆ ಕೊಲೆಗಾರ ಶವಗಳ ಜೊತೆ ಅದೇ ಮನೆಯಲ್ಲಿ ಉಳಿದಿರ್ತಾನೆ. ಈ ಶವಗಳು ಹೇಗೆ ಪತ್ತೆ ಆದವು ಅಂದರೆ, ಕೆಲವು ದಿನಗಳ ನಂತರ ಪಕ್ಕದ ಮನೆಯವರು ಅನುಮಾನ ಬಂದು ಮನೆ ಒಳಗೆ ಹೋಗಿ ನೋಡಿದಾಗ ಈ ಭಯಾನಕ ದೃಶ್ಯ ಬೆಳಕಿಗೆ ಬಂದಿತ್ತು. ಆದರೆ ಸಾಕ್ಷಿಗಳು ಸರಿಯಾಗಿ ಸಿಗಲಿಲ್ಲ. ಜನರು ಮನೆಯೊಳಗೆ ನಿರ್ಬಂಧವಿಲ್ಲದೆ ಓಡಾಡಿರೋದ್ರಿಂದ ಪ್ರಮುಖ ಸಾಕ್ಷಿಗಳು ನಾಶ ಆಗಿತ್ತು. ಪೊಲೀಸ್ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿದಾಗ ಪಕ್ಕದ ಮನೆಯವನಾದ ಲಾರೆನ್ಸ್ ಬಗ್ಗೆ ಅನುಮಾನ ಬರುತ್ತೆ. ಮತ್ತು ಕುಟುಂಬದ ಒಳಗೇನೆ ತುಂಬ ವೈಮನಸ್ಸಿತ್ತು ಅಂತ ಕಂಡುಬರುತ್ತೆ. ಮನೆಯ ಮೇಲ್ಛಾವಣಿಯಲ್ಲಿ ಯಾರೋ ಸೀಕ್ರೆಟ್ ಆಗಿ ಬಂದು ವಾಸ ಮಾಡಿರ್ಬೋದು ಎಂಬ ವರದಿನ ಮುಂದಿಡ್ತಾರೆ. ಆದರೆ ಯಾರು ಕೊಲೆಗಾರ ಅಂತ ಕಂಡು ಹಿಡಿಯೋಕ್ಕೆ ಆಗಲೇ ಇಲ್ಲ. ಉತ್ತರ ಇಂದಿಗೂ ಸಿಕ್ಕಿಲ್ಲ. ಕೊಲೆ ಮಾಡಿದವರಾದರೂ ಯಾರು? ಒಬ್ಬನೇ ಮಾಡಿದ್ನಾ? ಏಕೆ ಇಷ್ಟೊಂದು ಕ್ರೂರತೆ? ಕೊಲೆಗಾರ ಇನ್ನೂ ಬದುಕಿದಾನಾ? ಈ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ. ಕೊಲೆ ನಡೆದ ಕೆಲ ತಿಂಗಳುಗಳಲ್ಲೇ ಹಿಂಟರ್ಕೈಫೆಕ್ನ ಮನೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡ್ತಾರೆ. ಆದರೆ ಆ ಮನೆ ರಹಸ್ಯ ಇಂದಿಗೂ ಜೀವಂತವಾಗಿದೆ. ಹಿಂಟರ್ಕೈಫೆಕ್ ಮರ್ಡರ್ಸ್ ನಮಗೆ ಒಂದು ಪ್ರಶ್ನೆನ ಕೇಳುತ್ತೆ. ಭಯಾನಕವಾದದ್ದು ಕೊಲೆನ ಅಥವಾ ಉತ್ತರವೇ ಇಲ್ಲದ ರಹಸ್ಯವಾ? ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯನ ಹೇಳಿ. ಸ್ಟೋರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ರಹಸ್ಯ ಕಥೆಗಳಿಗಾಗಿ.